ಹಾಯ್ ನಮಸ್ಕಾರ ಎಲ್ರಿಗೂ. ವಿಶು ಜಶು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ರುಚಿಯಾದ ಆರೋಗ್ಯಕರವಾದ ಗೋಂದ್ ಲಡ್ಡು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲೆ ತೊಗೊಂಡು ಅದರಲ್ಲಿ 2 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ಗೋಂದ್ ಅಂತ ಬರುತ್ತೆ ಅಥವಾ ಅಂಟು ಅಂತ ಬರುತ್ತೆ, ಅದನ್ನು ನಾನು ಇಲ್ಲಿ ಹುರ್ಕೊತಾ ಇದ್ದೀನಿ. ಅದು ಈ ರೀತಿಯಾಗಿರುತ್ತೆ. ಅದನ್ನು ಹುರಿಯುವಾಗ ಅದು ಸ್ವಲ್ಪ ಅರಳುತ್ತೆ. ಅರಳೋದನ್ನು ಹುರಿದಾದ್ಮೇಲೆ ನಾನು ಅದನ್ನು ಸ್ವಲ್ಪ ಹೊತ್ತು ಆರೋಕ್ಕೆ ಬಿಡ್ತಾಯಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಮತ್ತು ಡ್ರೈ ಫ್ರೂಟ್ಸ್ ಆಲ್ಮಂಡು, ಕ್ಯಾಶ್ಯೂ ನಟ್ಟು ಮತ್ತು ಪಿಸ್ತಾ, ಸೋಂಪು ಕಾಳು ಮತ್ತು ಮಿಕ್ಸ್ಡ್ ಸೀಡ್ಸು ಮತ್ತು ಎಳ್ಳು ತೊಗೊಂಡಿದ್ದೀನಿ. ಇದು ಬಾಣಂತಿಯರಿಗೆ ಕೊಡೋದಾದರೆ ಎಳ್ಳನ್ನ ಸ್ಕಿಪ್ ಮಾಡ್ಬೋದು. ಒಣ ದ್ರಾಕ್ಷಿನ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೀನಿ. ಖರ್ಜೂರನ ಸೀಡ್ಸ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಕೊಬ್ಬರಿನ ಮಿಕ್ಸಿಗೆ ಹಾಕಿ ಕಟ್ ಮಾಡಿರೋ ಕೊಬ್ಬರಿನ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಜಾಯಿಕಾಯಿ, ಏಲಕ್ಕಿ, ಸ್ವಲ್ಪ ಬಜೆ, ಲವಂಗನ ತೊಗೊಂಡಿದ್ದೀನಿ. ಇದೆಲ್ಲವನ್ನು ಮಿಕ್ಸಿಯಲ್ಲಿ ತರಿಯಾಗಿ ರುಬ್ಕೊಂಡು ಬೆಲ್ಲದಲ್ಲಿ ಕರಗಿಸಿ ಇಲ್ಲಿ ಒಂದು ಸ್ವಲ್ಪ ಪಾಕ ಬರೋ ಥರ ಕಲಸಿ ಅದರಲ್ಲಿ ಮಿಕ್ಸ್ ಮಾಡಿದ್ರೂ ಉಂಡೆಗಳನ್ನ ಕಟ್ಕೋಬೋದು. ಸಿಹಿ ಬೇಡ ಅನ್ನೋರು ಹಾಗೆ ಖರ್ಜೂರನೇ ತುಪ್ಪದಲ್ಲಿ ಹುರ್ಕೊಂಡು ಅದ್ರ ಜೊತೆಯನ್ನು ಈ ಪುಡಿ ಮಾಡಿಟ್ಕೊಂಡಿರೋ ಎಲ್ಲ ಪದಾರ್ಥಗಳನ್ನು ಹಾಕಿ ಮಿಕ್ಸ್ ಮಾಡಿದ್ರೂ ಈ ರೀತಿಯಾಗಿ ಉಂಡೆಗಳನ್ನ ಕಟ್ಕೋಬೋದು. ಸ್ವಲ್ಪ ಬಿಸಿ ಇರುವಾಗಲೇ ಈ ರೀತಿಯಾಗಿ ಉಂಡೆಗಳನ್ನು ಕಟ್ಕೊಂಡು ಇಟ್ಕೋಬೋದು. ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಇದು ತುಂಬ ರುಚಿಯಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.